ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮಕರ ರಾಶಿ ಅಂತಂದಿದ ತಕ್ಷಣ ಎಲ್ಲರ ಕಿವಿ ಒಂದು ಸೆಕೆಂಡ್ ನೆಟ್ಟಗಾಗುತ್ತೆ. ಯಾಕೆ? ಮಕರ ಮತ್ತು ಕುಂಭ ಇವರಿಬ್ಬರಿಗೂ ಕೂಡ ರಾಶ್ಯಾಧಿಪತಿ ಯಾರು? ವಾಸು, ಶನಿ ಪರಮಾತ್ಮ. ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ. ಸರ್ವ ಅನಿಷ್ಟಕ್ಕೂ ಶನೇಶ್ಚರನೇ ಕಾರಣ ಅನ್ನೋ ರೀತಿ ಏನೇ ಸಮಸ್ಯೆ ಬರಲಪ್ಪ, ಅಪ್ಪ ನೋಡಪ್ಪ, ಈ ಶನೇಶ್ವರನ ಕಾರಾಟ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ಅದು ಯಾರು ಹೇಳಿದ್ರು ಏನು? ಶನೇಶ್ವರ ನೋಡಿ, ಒಂದು ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ತಾಯಿ ಹೊಟ್ಟೆಗೆ ಹಾಕೊಂಡ್ಬಿಡ್ತಾರೆ, ಶಿಕ್ಷೆ ಕೊಡಲ್ಲ. ಅಷ್ಟಾಗಿ ಏನೇ ಮಾಡಿದ್ರು ಹೊಟ್ಟೆಗೆ ಹಾಕೊಂಡ್ಬಿಡ್ತಾರೆ. ತಂದೆ ಕ್ರಮಶಿಕ್ಷಣ, ಹಿಂಗಾಗಬೇಕು, ನೀನು ಈ ತಪ್ಪು ಮಾಡಿದ್ಯಾ, ನಿನಗೆ ಈ ಶಿಕ್ಷೆ. ಅದಕ್ಕೆ ಎಲ್ಲೋ ಒಂದು ಕಡೆ ಪರಿಹಾರ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದರೆ ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಆಗಲೇಬೇಕಲ್ವಾ? ಆ ತಂದೆ ಸ್ಥಾನ ನಿಭಾಯಿಸೋನು ಶನಿ ಪರಮಾತ್ಮ. ಮನುಷ್ಯನಿಗೆ ಸಾಧಾರಣವಾಗಿ ಎಲ್ಲರೂ ಕೂಡ ತಿದ್ದಿ ಬುದ್ಧಿ ಹೇಳ್ಬೋದು, ಆದರೆ ಮನುಷ್ಯನಿಗೆ ಅರಿವಿಲ್ಲದೇನೆ ಮಾಡ್ತಕ್ಕಂಥ ಸಮಸ್ಯೆಗಳಿರ್ತಾವಲ್ಲ, ಅರಿವಿಲ್ಲದೇನೆ ಮಾಡ್ತಕ್ಕಂಥ ತಪ್ಪುಗಳಿರ್ತಾವಲ್ಲ, ನೀವು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಶಿಕ್ಷೆ ಕೊಡೋನು ಯಾರಪ್ಪ? ಭಗವಂತ ಶನಿ ಪರಮಾತ್ಮ. ಹಾಗಾಗಿ ಶನೇಶ್ವರ ಭಗವಂತ ತಂದೆಯ ಸ್ಥಾನವನ್ನು ನಿಭಾಯಿಸ್ತಾರೆ. ಶಿಕ್ಷೆ ಕೊಡೋದು ಅಂತಂದರೆ ಕೋಪದಿಂದ ಅಲ್ಲ, ಪ್ರತಿಯೊಬ್ಬರನ್ನು ಕೂಡ ಕ್ರಮವಾಗಿ ನಡೆಸಲಿಕ್ಕೆ, ಮಾಡಿರ್ತಕ್ಕಂಥ ತಪ್ಪಿನ ಅರಿವನ್ನು ಮಾಡಲಿಕ್ಕೆ. ಪಾಪದ ಕೊಡ ತುಂಬಿಕೊಂಡು ಬಿಟ್ಟಿರ್ತೀವಲ್ಲ, ಅದೆಲ್ಲವೂ ಕೂಡ ಕರಗಬೇಕಲ್ವ? ಹೊಸದಾಗಿರ್ತಕ್ಕಂಥ ಒಂದಿಷ್ಟು ಜೀವನವನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ನಮ್ಮ ಪಾಪದ ಕೊಡ ಎಲ್ಲ ತುಂಬಿ ತುಳುಕಿರ್ತಕ್ಕಂಥದ್ದು ಹೋಗಬೇಕು. ಯಾವಾಗ ಶನಿ ಪರಮಾತ್ಮ ನಮ್ಮ ರಾಶಿಗಾಗಲಿ ನಮ್ಮ ಜೀವನಕ್ಕಾಗಲಿ ಬರ್ತಾರೋ, ಪಾದಾರ್ಪಣೆಯನ್ನು ಮಾಡ್ತಾರೋ, ಆವಾಗ ನೋಡಿ ನಾವು ಎಷ್ಟರ ಮಟ್ಟಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತೀವಿ ಅನ್ನೋದಕ್ಕೆ ಶನಿ ಪರಮಾತ್ಮ ಕರೆಕ್ಟಾಗಿ ನಮಗೆ ನಿರೂಪಿಸ್ತಾರೆ. ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳೆಷ್ಟು, ಕೆಟ್ಟ ಕೆಲಸಗಳೇನು ಅನ್ನೋದನ್ನು ಕರೆಕ್ಟಾಗಿ ನೀಟಾಗಿ ಅಳತೆಯನ್ನು ಮಾಡಿ ತೂಕ ಮಾಡಿ ಶಿಕ್ಷೆಗಳನ್ನು ಕೊಡ್ತಾನೆ ಭಗವಂತ. ಯಾವ ರೀತಿ ಕೊಡ್ತಾನೆ? ಅದಕ್ಕೋಸ್ಕರ ನಾವು ಹೇಳ್ತೀವಿ, ಪ್ರತಿಯೊಬ್ಬರೂ ಕೂಡ ಧರ್ಮ ಮಾರ್ಗವಾಗಿರಿ, ಒಳ್ಳೆಯ ಕೆಲಸಗಳನ್ನು ಮಾಡಿ. ಆದರೆ ನೋಡಿ, ರಾಜ ವಿಕ್ರಮಾರ್ಕನ ಕತೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ರಾಜ ತಿರುಕನಾಗಬಲ್ಲ, ತಿರುಕ ರಾಜನಾಗಬಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅರಿತುಕೊಳ್ಬೇಕು ಇದನ್ನು. ಶನಿ ಪರಮಾತ್ಮ ಬಂದ ಅಂತಂದರೆ ನಾವು ಮಾಡಿಲ್ಲದೆ ಇರೋ ತಪ್ಪನ್ನೂ ಮಾಡಿದ ಹಾಗೆ ಪ್ರತಿಬಿಂಬಿಸ್ತಕ್ಕಂಥದ್ದಿರುತ್ತೆ, ಕೆಟ್ಟ ಹೆಸರನ್ನು ಸಂಪಾದನೆ ಮಾಡತಕ್ಕಂಥದ್ದಿರುತ್ತೆ. ನಾವು ಎಷ್ಟೇ ಒಳ್ಳೆಯವರಾಗ್ತೀರಿ ಅಂತಂದ್ರೂ ಕೆಟ್ಟವರಾಗ್ತಕ್ಕಂಥದ್ದಿರುತ್ತೆ. ನೀವು ಒಬ್ರಿಗೆ ಒಳ್ಳೇದೇ ಬಯಸಿ, ನೀವು ಬಯಸಿರ್ತಕ್ಕಂಥ ವ್ಯಕ್ತಿನ ಹೇಳ್ತಾನೆ, ಇಲ್ಲ ನೀನು ನನಗೆ ಕೆಟ್ಟದ್ದು ಬಯಸಿದ್ಯಾ ಅಂತ ಹೇಳಿ. ಅಂಥ ಪರಿಸ್ಥಿತಿ ಮಾನಭಂಗ ಆಗೋಗುತ್ತೆ. ಮಕ ಮುಚ್ಕೊಂಡು ಓಡಾಡಬೇಕಾಗತ್ತೆ, ಮಕ ತೋರ್ಸೋಕ್ಕಾಗೋದಿಲ್ಲ, ಮನೆ ಆಚೆ ಬರೋದಕ್ಕಾಗೋದಿಲ್ಲ, ಮನೆಯಲ್ಲಿರೋರು ಮನೆ ಬಿಟ್ಟು ಹೋಗ್ಬಿಡ್ತಾರೆ, ತಿಂಗಳಾನ್ಗಟ್ಲೆ ವನವಾಸ ಮಾಡ್ತಾರೆ. ಇದೆಲ್ಲವೂ ಕೂಡ ಶನಿ ಪರಮಾತ್ಮನ ಒಂದು ಪ್ರಭಾವ. 2026 ಮಕರ ಮತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೇಗಿದೆ, ಮಕರ ಮತ್ತು ಕುಂಭ ಅಂತ ನಾವು ಪ್ರತ್ಯೇಕವಾಗಿ ಹೇಳೋದಕ್ಕಿಂತ 12 ರಾಶಿಗಳಿರ್ತಕ್ಕಂಥವ್ರಿಗೆ ಹೇಗಿದೆ? ವಿಭಿನ್ನವಾಗೇ ಇದೆ. ಯೋಚನೆ ಮಾಡಬೇಡಿ. ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಭಗವಂತನ ಒಂದು ಕೆಂಗಣ್ಣು ಇದ್ದೇ ಇರುತ್ತೆ. ಯಾರು ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡ್ತಿರೋ ಅವರಿಗೆ ಭಗವಂತನ ದಿವ್ಯ ದೃಷ್ಟಿ ಇದ್ದೇ ಇರುತ್ತೆ. ಹಾಗಾಗಿ ಶನಿ ಪರಮಾತ್ಮ ಅಂತಂದರೆ ಬರೀ ಕೆಟ್ಟದ್ದು ಮಾತ್ರ ಅಲ್ಲ, ನಮಗೆ ಜೀವನದ ಕರೆಕ್ಟಾಗಿರ್ತಕ್ಕಂಥ ನೀತಿ ಪಾಠವನ್ನು ಕಲಿಸ್ತಕ್ಕಂಥ ಏಕೈಕ ಪರಮಾತ್ಮ ಶನಿ ಪರಮಾತ್ಮ. ಆತ ಎಂಥ ಜವಾಬ್ದಾರಿಯುತ ಸ್ಥಾನ ಅಂತಂದರೆ, ಆತನಿಗೆ ಜವಾಬ್ದಾರಿ ಕೊಟ್ಟಿದ್ದು ಪರಮೇಶ್ವರನನ್ನೇ ಬಿಟ್ಟಿಲ್ವೇ, ಬೆಂಬಿಡದೆ ಕಾಡ್ಬಿಟ್ನೆ ಶನಿ ಪರಮಾತ್ಮ. ಹಾಗಾಗಿ ಈ ವಿಚಾರವನ್ನು ಗಮನದಲ್ಲಿಟ್ಕೋಬೇಕೆಲ್ಲರೂ. ಶನಿ ಪರಮಾತ್ಮ ಬಂದ ಅಂತಂದಿದ ತಕ್ಷಣ ಭಗವಂತನ ಬೈಬೇಡಿ, ಭಗವಂತನ ಆರಾಧನೆಯನ್ನು ಮಾಡಿ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ನಿಮಗೆ ಇಷ್ಟು ದಿನ ನೋವು ಅನುಭವಿಸ್ಬಿಟ್ರಾ? ಇವಾಗ ದಿನ ಚೆನ್ನಾಗಿದೆ, ಶುರು ಆಗಿದೆ ನಿಮ್ಮ ಗೋಲ್ಡನ್ ಟೈಮ್. ಶನಿ ಪರಮಾತ್ಮನ ದಿವ್ಯ ದೃಷ್ಟಿ ನಿಮ್ಮ ಕಣ್ಣ ಮೇಲಿದೆ. ಈಗ ಆತನ ಭಗವಂತನ ದೃಷ್ಟಿಗಳ ನಿಮ್ಮ ಮೇಲಿದೆ, ದಿವ್ಯ ದೃಷ್ಟಿ ಇದೆ. ಈಗ ನೀವು ಕಳ್ಕೊಂಡಿದ್ದೆಲ್ಲ ಪಡ್ಕೊಳ್ತೀರಿ. ಆಯಿತು ನಿಮ್ಮ ವನವಾಸ, ಆಯಿತು ನಿಮ್ಮ ಈ ನೋವು, ಕಳ್ಕೊಂಡಿದ್ದೆಲ್ಲ ಆಯಿತು. ಇನ್ನೇನಿದ್ರು ಪಡ್ಕೊಳ್ಳೋ ಸಮಯ ಬಂತಲ್ಲ ಗುರುಗಳೇ, ಇನ್ನು ನೆಮ್ಮದಿ ಅಲ್ಲಿ ಮತ್ತೆ ಎಡುತ್ತೀವಿ ನಾವು. ಈಗ ನಾನು ಹೇಳ್ತೀನಿ ಕೇಳಿ, ಇನ್ನು ಮುಂದಿನ ದಿನಮಾನಗಳಲ್ಲಿ ಧರ್ಮ ಮಾರ್ಗವಾಗಿರ್ತಕ್ಕಂಥ ನಿಮ್ಮ ಹೆಜ್ಜೆ ಇರಲಿ, ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾಗಿರಲಿ. ಪ್ರತಿದಿನ ಬೆಳಗ್ಗೆ ಗುರು ಹಿರಿಯರ ಪ್ರಾರ್ಥನೆಯನ್ನು ಮಾಡಿ, ಗುರುಗಳ ಆರಾಧನೆಯನ್ನು ಮಾಡಿ,
ಶನಿ ಪರಮಾತ್ಮನ ಕಾರಾಟದಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಹನುಮನನ್ನ ಪ್ರಾರ್ಥನೆಯನ್ನು ಮಾಡಿ. ಯಾಕೆ ಅಂತಂದ್ರೆ ಆತನ ಕಾರಾಟದಿಂದ ತಪ್ಪಿಸ್ಕೊಳ್ಳೋದು ಅಂತಂದ್ರೆ ಕಷ್ಟ, ಆದರೆ ಆತನ ಸಮಸ್ಯೆಗಳಿಂದ ಕಿಂಚಿತ್ತೂ ಹೊರಗೆ ಬರಬೇಕು ಅಂತಂದ್ರೆ ನಮಗಿರೋ ಏಕೈಕ ಮಾರ್ಗ, ಏಕೈಕ ಪರಿಹಾರ ಅಂತಂದ್ರೆ ಹನುಮನ ಪ್ರಾರ್ಥನೆ. ನಿರಂತರವಾಗಿ ಹನುಮ 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 ಅಂತ ಇದ್ರೆ ಶನೇಶ್ವರ ನಮ್ಮ ಹಿಂದೆ ಬರೋದೇ ಇಲ್ವಂತೆ, ಅಷ್ಟು ಶಕ್ತಿ ಹನುಮನಿಗೆ. ಹಾಗಾಗಿ ಅಂತ ಹನುಮನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರೆ ಶನಿ ಪರಮಾತ್ಮನ ಕಾರಾಟದಿಂದ ಆಚೆ ಬರ್ತೀವಿ. ಪ್ರತಿದಿನ ಶನೇಶ್ವರನ ಆರಾಧನೆಯನ್ನು ಮಾಡೋದ್ರ ಜೊತೆಗೆ ಹನುಮನ ಪ್ರಾರ್ಥನೆಯಿಂದ ಒಳ್ಳೆಯದನ್ನ ನಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಈಗ ಯಾರು ಒಳ್ಳೆಯ ಮನಸ್ಸಿನಿಂದ ಹೆಜ್ಜೆಯನ್ನು ಹಾಕ್ತಿರೋ ನೀವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.